ಚಲೆ ಚೆನ್ನಾಗಿ ಮಾಡಿದೆ. ಸೂಪರ್. ಮೆಲ್ಲಗೆ ನಡೆ, ಮೆಲ್ಲಗೆ ನಿಧಾನಕ್ಕೆ, ಮೆಲ್ಲಗೆ. ಹಬ್ಬ ವಾಟರ್ ಫಾರ್ ವಾಷಿಂಗ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಕಲ್ತದೆ. वाओ, oh my god, इतना हो जाए. धीरे धीरे से चलना है. ನಿಧಾನಕ್ಕೆ ಹೋಗೋಣ. ಸ್ಲಿಪ್ ಆದರೆ ಕಷ್ಟ. ಸೊಂಟ ಗಿಟ್ಟ ಮುರಿದೋಗಿಲ್ಲ ಇದ್ಬಿಟ್ರೆ ಭಾರಿ ಕಷ್ಟ. ಅದು ಗೋವಾದಲ್ಲಿದ್ದೀನಿ, ಬೇರೆನೆಲ್ಲೂ ಅಲ್ಲ. ಏ ವಾ, ಸೂಪರ್. ಬೀಚ್ ಹತ್ರ ಬಂದರೆ ಚಳಿ ಆಗ್ತಿತ್ತು, ಇಲ್ಲಿ ಯಾಕೋ ಸೆಕೆ ಅನ್ನಿಸ್ತಿದೆ. ಬೀಚಲ್ಲಿ ಶಾಂತಿ ಹೇಳ್ತಾರೆ, ಕಣ್ಣಿಗೆ ಯಾವುದೂ ಕಾಣಿಸ್ತಿಲ್ಲ. ಸೂಪರಾಗಿದೆ. ನೀರಿನ ಅಲೆಗಳ ಸೌಂಡ್ ಅಂತೂ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ತುಂಬಾ ದೊಡ್ಡದಾಗಿದೆ. ಎಲ್ಲ ಕಡೆ ಎಲ್ಲೇ ಮಧ್ಯಾಹ್ನ 12:30 ಅಂದರೆ ಯಾವ ಬಿಸಿಲಿಲ್ಲ. ನೀರು ನೋಡಿದ್ರೆ ಕಲರ್ ಆಗಿದೆ. ಸೊ ಅದಕ್ಕೆ ಎಲ್ಲರೂ ಇಷ್ಟಪಡೋದಿಲ್ಲ. ತುಂಬಾನೇ ಕಪ್ಪು ಬದಿ ಇದೆ ನೋಡಿ. ಕೆಳಗಡೆ ನಾನು ಕೂತ್ಕೊಂಡ್ರೆ ಮೇಲೆ ಹೇಳಬೇಕಂತ ಅನಿಸ್ತದೆ. ಬೀಚ್ ನೋಡಿದ ತಕ್ಷಣ ಅದು ಅಲೆಗಳ ಸೌಂಡ್ ನೋಡಿ ಎಷ್ಟು ಜೋರಾಗಿ ಬರ್ತಿದೆ. ಬಟ್ ಇಲ್ಲಿ ಕೆಳಗಡೆ ನೋಡಿದ್ಮೇಲೆ ಅನ್ನಿಸ್ತಿದೆ ನಾವು ಜಸ್ಟ್ ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೆ ಅಂತ. ಸೊ ಇಷ್ಟು ಕೆಟ್ಟದಾಗಿದೆ. ಇದರಲ್ಲಿ ನಾವೇನಾರು ಆಟ ಆಡ್ಬಿಟ್ರೆ ಗೋವಿಂದ. ಸೊ ಹಾಗಾಗಿ ಬೇಡ ಅಂತ ಅನಿಸಿದ್ದು, ಒಳ್ಳೆಯದಾಯಿತು. ಸೊ ಬೀಚಿಗೆ ಬಂದಮೇಲೆ ಕೆಲವೊಂದು ಫೋಟೋಸು ವೀಡಿಯೋಸ್ ಅಂತೂ ಮಸ್ತ್ ತಗೊಳ್ಳೇಬೇಕು. ಸೊ ಹಾಗಾಗಿ ಕ್ಯಾಮ್ರಾಮ್ಯಾನ್ ಅಂತ ಯಾರೂ ಇರಲಿಲ್ಲ ಅಂತೇಳಿ ನಮ್ಮ ಫೋಟೋಸ್ಗಳನ್ನ ನಾವೇ ತೊಗೋತಾ ಇದ್ವಿ, ವೀಡಿಯೋಸ್ಗಳನ್ನ ಮಾಡ್ಕೋತಾ ಇದ್ವಿ. ಸೊ ಅಲೆಗಳಂತೂ ಒಂದಕ್ಕಿಂತ ಒಂದು ಜೋರಾಗಿ ಬರ್ತಾನೆ ಇತ್ತು. ತುಂಬ ಗಾಳಿ ಇತ್ತು. ಸೊ ಹಾಗಾಗಿ ಜಾಸ್ತಿ ಆ ಕಡೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿಂದ ನಾವು ನಿಂತ್ಕೊಂಡು ನೋಡಿದ್ರೆ ಸೊ ಅಲ್ಲಿವರೆಗೂ ಆರಾಮಾಗಿ ಹೋಗ್ಬೋದು ಅಂತ ಅನ್ನಿಸ್ತಾ ಇತ್ತು. ಬಟ್ ಅಲೆಗಳು ಒಂದಕ್ಕಿಂತ ಒಂದು ಜೋರಾಗಿ ಬರ್ತಾ ಇತ್ತು. ಸೊ ಹಾಗಾಗಿ ಬೇಡ ಅಂತ ಹಾಗೆ ಸುಮ್ಮನಾದೆ. ಸೊ ಇಲ್ಲಿ ಯಾವುದೋ ಮೀನಿನ ಬಲೆ ಹಾಕಿ ಬಿಟ್ಟಿರೋದು ಬಂದು ಇಲ್ಲೇ ನಿಂತಿದೆ. ಆ್ಯಕ್ಚುಲಿ ಮೀನಿನ ಬಲೆ ದೃಷ್ಟಿಗೆ ತುಂಬಾ ಒಳ್ಳೆಯದು ಅಂತಾರೆ. ಎಸ್, ಸೂಪರ್. ನೀರಂತೂ ತುಂಬಾ ಫಾಸ್ಟಾಗಿ ಬರ್ತಾ ಇದೆ, ಹೋಗ್ತಾ ಇದೆ. ಬಟ್ ತುಂಬಾ ಗಲೀಜಿದೆ. ಇಷ್ಟು ಗಲೀಜಾದಂತಹ ನೀರು ನಾನು ನೋಡಿರಲಿಲ್ಲ. ಲಾಸ್ಟ್ ಟೈಮ್ ನಾವು ಈಗ ರೀಸೆಂಟ್ಲಿ ಒಂದು 3 months ಬ್ಯಾಕ್ ಉಡುಪಿಗೆ ಹೋಗಿದ್ವಿ. ಸೊ ಅಲ್ಲೂ ಕೂಡ ಚೆನ್ನಾಗಿತ್ತು. ಬಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ವೆದರು. ಇಷ್ಟು ಕೆಟ್ಟದಾಗಿರಲಿಲ್ಲ ನೀರು. ಅಲ್ಲಿ ಆರಾಮಾಗಿ ಕುತ್ಕೊಂಡು ಆಟ ಆಡಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೆ. ಬಟ್ ಇಲ್ಲಂತೂ ತುಂಬ ಗಲೀಜಿದೆ. ಕಪ್ಪು ಬದಿ ನೀರು, ತುಂಬಾ ಕಪ್ಪಾಗಿದೆ. ಸೊ ನೋಡಿದ ತಕ್ಷಣ ನನಗೆ ಬೀಚಲ್ಲಿ ಆಟ ಆಡಲಿಲ್ವಲ್ಲ ಅಂತ ಬೇಜಾರಾಗ್ತಾಯಿತ್ತು. ತುಂಬ ಬೇಜಾರಾಗಿ ಕೆಳಗಡೆ ಇಳಿದಿದ್ದು. ಬಟ್ ಇಲ್ಲಿ ಇಳಿದ ಮೇಲೆ ಅನ್ನಿಸ್ತು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ನೋಡಿ ಎಷ್ಟು ಫೋರ್ಸಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೀರು. ಯಾವ್ದಾದ್ರು ಒಳ್ಳೆ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಈ ಒಂದು ಬೀಚಲ್ಲಿ ಹಾಡೋದಕ್ಕೆ ಡ್ಯಾನ್ಸ್ ಅಂದರೆ ಪಾನಿ 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 ಅದಂತೂ ಸೂಪರ್ ಸಾಂಗು ಈ ಒಂದು ನೀರಲ್ಲಿ ಆಟ ಆಡೋದಕ್ಕೆ. ಬಟ್ ಇಲ್ಲಿ ಸದ್ಯಕ್ಕೆ ಯಾವ ಮ್ಯೂಸಿಕ್ ಇಲ್ಲ. ಸೊ ಹಾಗಾಗಿ ಸುಮ್ಮನೆ ನಿಂತ್ಕೊಂಡು ಆಟ ಆಡಿಕೊಂಡು ಬರೋಣ ಅಂತ ಅಂದ್ಕೊಂಡು ಆಟ ಆಡ್ತಾಯಿದ್ವಿ ಅಷ್ಟೇ. ಸೊ ತುಂಬ ಜನ ಆಲ್ಮೋಸ್ಟ್ ಎಲ್ಲರೂ ಆ ಕಡೆ ಇದ್ದಾರೆ, ಅಂದರೆ ಈ ಸೈಡು ಯಾರೂ ಇಲ್ಲ. ಎಲ್ಲರೂ ಫ್ರಂಟಲ್ಲಿ ತುಂಬ ಜನ ಆಟ ಆಡ್ತಾ ಇದ್ದಾರೆ. ಸೊ ಇಲ್ಲಿಂದ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಬೇಡ ಅಂತ ಸುಮ್ಮನೆ ಆದ್ವಿ. ಸೊ ಕಪ್ಪೆ ಚಿಪ್ಪುಗಳು ನೋಡಿ ಎಷ್ಟು ದೊಡ್ಡದಿದೆ ಕಪ್ಪೆ ಚಿಪ್ಪು. ಸೊ ಒಂದು 10-15 ನಿಮಿಷ ಆಟ ಆಡಿದ್ವಿ ಅಷ್ಟೇ. ಇನ್ನು ನಮಗೆ ಲೇಟ್ ಆಗ್ತಾಯಿತ್ತು. ಸೊ ಲಂಚಿಗೆ ಬೇರೆ ಹೋಗಬೇಕಿತ್ತು, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸರಿ ಅಂತೇಳಿ ಹೊರಡೋಣ ಅಂತೇಳಿ ಹೊರಟ್ವಿ. ಹೋಗೋಕ್ಕಿಂತ ಮುಂಚೆ ಕೈ ಕಾಲು ತೊಳೆಯೋಕ್ಕೆ ಅಂತಲೇ ಇಲ್ಲಿ ಆರಾಮಾಗಿ ನಲ್ಲಿ ಇಟ್ಟಿದ್ದಾರೆ. ಸೊ ಹೋಗಬೇಕಾದ್ರೇ ನಾವು ನೋಡ್ಕೊಂಡು ಹೋಗಿದ್ವಿ. ಸೊ ನೋಡಿ ಹ್ಯಾಂಡ್ ವಾಶ್ಗೆ ಸೋಪ್ ಎಲ್ಲ ಇದೆ. ನೀಟಾಗಿ ಕಾಲು ಕೈ ತೊಳ್ಕೊಳ್ಳೋಣ ಅಂತೇಳಿ ನಾವು ಕಾಲು ಕೈ ತೊಳ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಸ್ಟು. ಇಲ್ಲಾಂದರೆ ತುಂಬಾ ಸ್ಕಿನ್ ರ್ಯಾಷಸ್ ಆಗೋದು, ಸ್ಕಿನ್ಗೆ ಪ್ರಾಬ್ಲಮ್ ಆಗೋದು ತುಂಬ ಆ ಥರ ಆಗುತ್ತೆ. ಗೋವಾ ಬರೋದು ಬೇಡ ಅಂತ ಅನ್ಕೋತಿದ್ದೆ. ಸುಮ್ಮನೆ ಯಾಕೆ ಬೇಡ, ಆರಾಮಾಗೆಲ್ಲ ಕೆಲಸಗಳು ಮಾಡೋಣ ಅಂತ. ಬಟ್ ಇವಾಗ ಅನ್ನಿಸ್ತಿದೆ ನಾನು ಬಂದಿದ್ದು ಒಳ್ಳೆಯದೇ ಆಯಿತು. ಬಂದಿರಲಿಲ್ಲ ಅಂದಿದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ಪದೇ ಇಲ್ಲಿಗಂತೂ ನಾನಂತೂ ಇಷ್ಟೆಲ್ಲ ಖರ್ಚು ಮಾಡಿ ಇಲ್ಲಿಗೆ ಬರೋದಂತೂ ಸಿಕ್ಕಾಬಟ್ಟೆ ಸುಳ್ಳು. ಖಂಡಿತ ಬರ್ತಿರ್ಲಿಲ್ಲ. ಹೋಗಾಗಂದರೆ ಫ್ರೆಂಡ್ಸ್ ಜೊತೆ ಬರ್ತಿದ್ದೆ, ಜಸ್ಟು ಸಿಂಪಲ್ಲಾಗಿ.
ಹೋಟ್ಲಲ್ಲಿದ್ದು ಬುಕ್ ಮಾಡಿಕೊಂಡು ಆರಾಮಾಗಿ ಬೀಚನ್ನ ಆಡ್ಕೊಂಡು ಹೋಗ್ತಿದ್ವಿ. ಬಟ್ ಇಷ್ಟು ಲಕ್ಸುರಿಯಾದ ಹೋಟೆಲ್ ಕೂಡ ನಾವು ಬುಕ್ ಮಾಡ್ತಿರ್ಲಿಲ್ಲ. ಬಟ್ ನೈಸ್, ಖುಷಿ ಆಯಿತು, ಬಂದಿದ್ದಕ್ಕಂತ ಖುಷಿ ಆಯಿತು. ಥ್ಯಾಂಕ್ ಯು ಟಾಟಾ ಗ್ರೂಪ್. ನೋಡಿ ತುಂಬ ಖುಷಿ ಆಯಿತು. ಇನ್ನು ಮುಗೀತಲ್ಲ, ಸೊ ಇಲ್ಲಿ ರೂಮ್ಗೆ ಓಡೋಣ ಅಂತೇಳಿ ಹೊರಟಿದ್ವಿ. ಬಟ್ ಇಲ್ಲಿ ಒಂದೇ ಥರದ್ದು ಎಲ್ಲ ಕಡೆ ರೂಮ್ಸ್ ಇದೆ, ಎಲ್ಲ ಕಡೆ ಒಂದೇ ಥರ ರೋಡ್ ಇದೆ. ಸೊ ಯಾವ ಕಡೆ ಹೋಗಬೇಕು ಏನೋ ನಿಜವಾಗೋಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೇನು ಮುಂದಕ್ಕೆ ಹೋದರೆ ಗೊತ್ತಾಗುತ್ತೆ ರೋಡು ಅಂತೇಳಿ. ಸೊ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಯಿತು. ಬೀಚ್ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಿದೆ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಗಲೀಜು. ಹೊರಗಡೆ ನೇಚರ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಸೂಪರಾಗಿದೆ ಇದು ಕೂಡ. ಸೊ ಎಲ್ಲೋ ಹೋಗಿ ಇನ್ನೆಲ್ಲೋ ಬಂದಂಗಾಯಿತು. ಸೊ ನಾವು ರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಇನ್ನೊಂದು ರೂಟಲ್ಲಿ ಬಂದ್ವಿ. ನೋಡಿ ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ, ಸೂಪರಾಗಿದೆ. ಮಕ್ಕಳಿಗೆ ಅಂತ ಬೇರೆ ಇದೆ, ದೊಡ್ಡವ್ರಿಗೆ ಅಂತ ಬೇರೆ ಇದೆ. ಇದನ್ನೆಲ್ಲ ನೋಡೋರು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಇಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ಆಟ ಆಡ್ಬೋದಿತ್ತು. ನಮಗೆ ಐಡಿಯಾಸೇ ಇಲ್ಲ ಇದೆಲ್ಲ ಇರುತ್ತೆ ಅಂತ ಹೇಳಿ. ಸೊ ಬೆಳಗ್ಗೆ ಬೇರೆ ತುಂಬ ಮಳೆ ಬರ್ತಾಯಿತ್ತು, ಹಾಗಾಗಿ ನಾವು ಹೊರಗಡೆ ಬಂದಿದ್ದೆ ಲೇಟ್ ಆಯಿತು. ಇಲ್ಲ ಅಂದಿದ್ರೆ ನೋಡಿ ಇಲ್ಲೆಲ್ಲ ಬಂದು ಆಟ ಆಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಇನ್ನು ಆಲ್ರೆಡಿ ಆಫ್ಟರ್ನೂನ್ ಆಯಿತು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಒಂದು ಡ್ರೆಸ್ಸಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ರೆಡಿಯಾಗಿ ಈವ್ನಿಂಗು ಪ್ರೋಗ್ರಾಮ್ ಅಟೆಂಡ್ ಮಾಡ್ಕೋಬೇಕು. ವಾವ್, ಸಖತ್ತಾಗಿದೆ ನೋಡಿ. ನೀರಂತೂ ನೀಟಾಗಿ ಕ್ಲೀನಾಗಿದೆ, ಸೂಪರಾಗಿದೆ. ಸೊ ಇದೆಲ್ಲ ಮಿಸ್ ಮಾಡ್ಕೊಂಡಂಗೆ ಆಯಿತು. ತುಂಬಾ ಬೇಜಾರಾಗ್ತಿದೆ. ಸೊ ಇಲ್ಲಿಗೆ ಬಂದು ಇದೆಲ್ಲ ಆಟ ಆಡಲಿಲ್ವಲ್ಲ ಅಂತೇಳಿ. ಬಟ್ लंच मेनू हैरो मार्क, चलो देखते हैं का वीडियो सब बनता है यार. अयो भुवनेश्वर का था ना? हाँ भुवनेश्वर का था. कहाँ पर लेकर ಆ್ಯಕ್ಚುಲಿ ಗೈಸ್ ಹೇಳಬೇಕು ಅಂದರೆ ಗೋವಾ ಪ್ಲ್ಯಾನ್ ಇರಲಿಲ್ಲ ಕಂಪನಿಯಿಂದ. ನಮಗೆಲ್ಲರಿಗೂ ಭುವನೇಶ್ವರಲ್ಲಿ ಪ್ಲ್ಯಾನಿಂಗ್ ಇತ್ತು. ಬಟ್ ಸಡನ್ಲಿ ಚೇಂಜ್ ಆಯಿತು. ಭುವನೇಶ್ವರ ತುಂಬ ಚೆನ್ನಾಗಿತ್ತು. ಸೊ ಭುವನೇಶ್ವರಲ್ಲಿ ಏನೂ ಇರಲಿಲ್ಲ. ಬಟ್ ಅಲ್ಲಿಂದ ಸ್ವಲ್ಪ ದೂರ ನಾವು ಬದ್ರಿ ದೇವಸ್ಥಾನ ನೋಡ್ಬೋದಿತ್ತು, ಬದ್ರಿನಾಥ್ ಅವ್ರದ್ದು. ಸೊ ಆ ಪ್ಲ್ಯಾನಿಂಗ್ ಇತ್ತು, ಆ್ಯಕ್ಚುಲಿ ಹೋಗಿ ಬರಬೇಕಿತ್ತು ಅಂತ. ಬಟ್ ಸಡನ್ಲಿ ಗೋವಾ ಚೇಂಜ್ ಆಯಿತು. ಬಟ್ ಗೋವಾ ಬಂದಿದ್ದು ಕೂಡ ತುಂಬ ಖುಷಿ ಆಯಿತು. ಸೊ ಇಲ್ಲಿ ನಮ್ಮ ಹೆಸರಿನ ಒಂದು ಐ ಡಿ ಕಾರ್ಡ್ಸ್ ಎಲ್ಲ ಇದೆ. ಸೊ ಅದನ್ನು ಹುಡುಕಿ ತೊಗೋಬೇಕು. ಅದಕ್ಕೆ ಟ್ಯಾಗ್ ಇದೆ, ಜೊತೆಗೆ ಕಂಪನಿಯಿಂದ ಟೀ ಶರ್ಟ್ಸ್ಗಳೆಲ್ಲ ಏನಿತ್ತು ಅನೌನ್ಸ್ಮೆಂಟ್ ಆಲ್ರೆಡಿ ಮಾಡಿದರು. ಸೊ ಅದೆಲ್ಲ ಕಲೆಕ್ಟ್ ಮಾಡ್ಕೋಬೇಕಿತ್ತು. ನಮ್ಮ ಒಂದು ಹೆಸರಿದ್ದು ಐ ಡಿ ಕಾರ್ಡ್ನ ಹುಡುಕಿ ಟೀ ಶರ್ಟ್ ತೊಗೊಂಡು. ಸೊ ಗೋವಾದಲ್ಲಿ ಒಂದು ಬ್ಯಾಗು ಜೊತೆಗೆ ಗೋಡಂಬಿ ಫೇಮಸ್ಸು, ಅದನ್ನು ಕೂಡ ಕೊಟ್ಟರು. ತುಂಬ ಖುಷಿ ಆಯಿತು. ಸೊ ಗೋವಾ ಬ್ಯಾಗ್, ಗೋಡಂಬಿ, ಐ ಡಿ ಕಾರ್ಡ್ ಜೊತೆಗೆ ಟೀ ಶರ್ಟ್ ಇಷ್ಟು ಕೊಟ್ಟರು. ಸೊ ಈಗ ತುಂಬ ಜನ ಬರೋರು ಬರ್ತಾ ಇದ್ದಾರೆ. ಊಟಕ್ಕೆ ಅಂತ ಬಂದ್ವಿ, ಅಲ್ಲೆಲ್ಲ ಗೈಡ್ ಮಾಡಿದರು. ಸೊ ಊಟಕ್ಕೆ ಬಂದು ನೋಡಿದ್ರೆ ಇನ್ನೂ ಯಾರೂ ಬಂದಿಲ್ಲ. ಸೊ ಫಸ್ಟು ಏನೇನು ಮೆನ್ಯೂ ಇದೆ ಅಂತ ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ. ಇದು ಸ್ಪೆಷಲ್ಲು, ನಾನ್ ವೆಜ್ ಸ್ಪೆಷಲ್ ಈ ಕಡೆ. ಸೊ ಬ್ರೆಡ್ ಅಂತೂ ಕಾಮನ್ನು. ಇನ್ನು ಸೂಪ್ ಇದೆ, ಸೂಪು ಏನಿದು ಡಿಫ್ರೆಂಟಾಗಿದೆ. ಬಟ್ ನನಗೇನೋ ಸೂಪ್ ಬೇಡಪ್ಪ. ಸೊ ಇಲ್ಲಿ ಜೈನ್ ಫುಡ್ ಅವ್ರಿಗೆ ಸ್ಪೆಷಲ್ಲಾಗಿದೆ. ಏನೇನೋ ಬರೀ ಹಸಿ ತರಕಾರಿಗಳೇ ಹೆಚ್ಚಿಟ್ಟಿದ್ದಾರೆ. ಬಟ್ ಏನೇನೋ ಅಂತೆಲ್ಲ ಇಟ್ಟಿದ್ದಾರೆ. ಸೊ ಅರೇಂಜ್ಮೆಂಟ್ ಮಾತ್ರ ಸೂಪರಾಗಿದೆ. ಮಧ್ಯ ಊಟಗಳಿಟ್ಟಿದ್ದಾರೆ. ಸೊ ಆ ಕಡೆ ಚೇರ್ಸ್ ಇದೆ. ಸ್ಪೆಷಲ್ ಪಪ್ಪಡ್, ಪನ್ನೀರ್ ಸ್ಪೆಷಲ್, ಚಿಕನ್ನು, ವೆಜ್ ಪ್ರತಿಯೊಂದು ಇಟ್ಟಿದ್ದಾರೆ. ದಾಲ್ ಇದೆ, ರೈಸ್ ಇದೆ, ಪ್ಲೇಟ್ಸ್ ಇದೆ, ದಪ್ಪಮೆಣ್ಸಿನ್ಕಾಯಿ ಜೊತೆಗೆ ಕಲರ್ ಇದೆ, ಚೆನ್ನಾಗಿದೆ. ಸೊ ಏನೇನೋ ಇದೆ. ಕೇಕ್, ಸ್ಪೆಷಲ್ ಕೇಕ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಮಾರ್ನಿಂಗ್ ನಾನು ಟೇಸ್ಟ್ ಮಾಡಿದೆ, ಬಟ್ ಸೂಪರ್ಬ್ ಆಗಿತ್ತು, ಸಖತ್ ಇಷ್ಟ ಆಯಿತು. ಇನ್ನಿದೆಲ್ಲ ಬರೀ ಸ್ವೀಟ್ಸ್ ಇದೆ. ನೋಡಿ ಇಲ್ಲೂ ಇದೆ, ತುಂಬ ಇಟ್ಟಿದ್ದಾರೆ. ಅಂದರೆ ಐ ಥಿಂಕ್ ಬರೋರೆಲ್ಲ ಇವಾಗ ಬರ್ತಾ ಇದ್ದಾರೆ ಅನಿಸುತ್ತೆ. ಸೊ ಓವರಾಲ್ ಆಗಿ ಎಲ್ರಿಗೂ ಇಟ್ಟಿದ್ದಾರೆ. ಇನ್ನು ಕಾಮನ್ ಆಗಿ ಫ್ರೂಟ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ. ಇನ್ನು ದೊಡ್ಡ ಮಿರರ್ ಇದೆ. ಸೊ ಮಿರರಲ್ಲಿ ಒಂದು ಫೋಟೋ ಬೇಕೇ ಬೇಕಲ್ಲ. ಸೊ ಫೋಟೋ ವಿತ್ ವಿಡಿಯೋ ಸಖತ್ತಾಗಿ ಬಂತು. ರೂಮ್ಗೆ ಹೋಗಿ ಬಂದು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ಎಲ್ಲರೂ ಜನ ಬರ್ತಾ ಇದ್ದಾರೆ. ಬೇಡ ಅಂತೇಳಿ ಇವಾಗಲೇ ತಿನ್ನೋಣ ಅಂತೇಳಿ ನಾನು ಫಸ್ಟ್ ಫ್ರೂಟ್ಸ್ ಎಲ್ಲ ತೊಗೊಳ್ಳೋಣ ಅಂತೇಳಿ ಫ್ರೂಟ್ಸು, ಕ್ಯಾರೆಟು, ಸೌತೆಕಾಯಿ ತೊಗೊಂಡೆ. ಸೊ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇದು ಯಾವುದೋ ಸ್ಪೆಷಲ್ಲು ಸ್ವೀಟ್ಸ್ ಇದು ಆ್ಯಕ್ಚುಲಿ ಫ್ರೈ ಮಾಡಿರುವಂತಹ ರಸಗುಲ್ಲ ಅಂತೆ. ಟೇಸ್ಟ್ ಮಾಡೋಣ ಅಂತ ತೊಗೊಂಡೆ. ನಿಜವಾಗ್ಲೂ ಸಖತ್ತಾಗಿದೆ. ಟೇಸ್ಟ್ ವೈಸು ಸೂಪರಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಬೇರೆ ಏನೇನಿದೆ ಅಂತ ನೋಡಿದಾಗ
ರೈಸು ದಾಲು, ಬೇರೆ ನಾನ್ ವೆಜ್ ಅಂತೂ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದೇ ತೊಗೊಳ್ಳೋಣ ಅಂತೇಳಿ ದಾಲು ಮತ್ತು ರೈಸ್ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಜನ. ಸೊ ಯಾರೆಲ್ಲ ಈ ಪ್ರೋಗ್ರಾಮ್ಗೆ ಬರಬೇಕಿತ್ತು ಅವರೆಲ್ಲರೂ ಬರ್ತಾ ಇದ್ದಾರೆ. ಸೊ ಕ್ಯೂ ಇದೆ. ಸೊ ಎಲ್ಲ ರೂಮ್ ಟಿಕೆಟ್ ತೊಗೊಳ್ತಾ ಇದ್ದಾರೆ. ಸೊ ವೆಲ್ಕಮ್ ಡ್ರಿಂಕ್ ಅಂತೇಳಿ ಎಲ್ಲರಿಗೂ ಕೊಕೊನಟ್ ಕೊಡ್ತಾ ಇದ್ದಾರೆ. ಸೊ ನಾನು ಕೂಡ ಐಡಿ ಕಾರ್ಡ್ ಹಾಕ್ಕೊಂಡೆ ಯಾಕಂದರೆ ಗೊತ್ತಾಗಲಿ. ಸೊ ನಾವು ಕೂಡ ಟಾಟಾಗಳು ಅಂತೇಳಿ ನೋಡಿ, ಈಗ ಬರೋರೆಲ್ಲರಿಗೂ ಕೊಕೊನಟ್ ಆಯಿಲು ಅದಕ್ಕೆಲ್ಲ ಪೂರ್ತಿ ಅಂದರೆ ಬಲ್ತೋಗಿದೆ ಅಂತ ಅನಿಸುತ್ತೆ, ಕಾಯಿ ಥರ ಇದೆ. ಬಟ್ ಎಳ್ಳೀರು ಟೇಸ್ಟ್ ಮಾಡೋಣ ಅಂತ ನಾವು ತೊಗೊಂಡ್ವಿ. ಸೊ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಸೊ ಇನ್ನು ಎಳ್ಳೀರು ಕುತ್ಕೊಂಡು ಎಲ್ಲರ ಜೊತೆ ಒಂದ್ಸಲ ಮಾತಾಡಿಕೊಂಡು ಇನ್ನು ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಯಾಕೆಂದರೆ ಇನ್ನು ಸಂಜೆ ಫಂಕ್ಷನ್ಗೆ ರೆಡಿ ಆಗಬೇಕು, ರೆಡಿಯಾಗಿ ಮತ್ತೆ ಬರಬೇಕು. ಸೊ ಟೈಮಿಂಗ್ಸು, ಟೈಮ್ ಟೇಬಲ್ ಏನಿದೆ ಎಲ್ಲ ಪೂರ್ತಿ ನಮಗೆ ವಾಟ್ಸಪ್ಪಲ್ಲಿ ಬಂದಿದೆ. ಸೊ ಐ ಥಿಂಕ್ ನಾವೇ ಅನಿಸುತ್ತೆ ಫಸ್ಟ್ ಬಂದವರು ಎಲ್ಲರೂ ಹೀಗೆ ಬರ್ತಾ ಇದ್ದಾರೆ. ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಅಲ್ವಾ, ಸೊ ಎಲ್ಲರೂ ಹೀಗೆ ಬರ್ತಾ ಇದ್ದಾರೆ. ಸೊ ಒಳ್ಳೆಯದಾಯಿತು. ಸೊ ನಾವಂತೂ ಆರಾಮಾಗಿ ಓಡಾಡ್ಕೊಂಡು ಬಂದ್ವಿ. ಹೋಗೋಣ ಅಂತೇಳಿ ಹೊರಗಡೆ ಬಂದೆ. ಅಲ್ಲಿ ನೋಡಿದ್ರೆ ಮಳೆ ಬರ್ತಾ ಇದೆ. ಸೊ ಜೋರಾಗಿ ಏನು ಬರ್ತಾ ಇಲ್ಲ, ಬಟ್ ಹನಿ ಅಂತೂ ಸ್ಟಾರ್ಟ್ ಆಗಿದೆ. ಸೊ ಹೀಗೆ ಆದರೆ ಈವ್ನಿಂಗ್ ಅದೇನಾಗುತ್ತೋ ಫಂಕ್ಷನ್ ಗೊತ್ತಿಲ್ಲ. ಸರಿ ಅಂತೇಳಿ ಹಾಗೇನೆ ರೂಮ್ ಹತ್ರ ಬಂದ್ವಿ. ಸೊ ರೂಮೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯಿತು, ಇಲ್ಲೆಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಈ ಥರ ಇದ್ರೇ ಖುಷಿ. ಇನ್ನು ರೆಡಿ ಆಗಬೇಕಲ್ಲ, ಇನ್ನೂ ಸ್ವಲ್ಪ ಟೈಮ್ ಇದೆ. ಸೊ ಅಟ್ಲೀಸ್ಟ್ 1 hour ಮಲ್ಕೊಳ್ಳೋಣ ಅಂತೇಳಿ ಬಂದ್ವಿ. ಸೊ ಪ್ರಗತಿ ಮಹೋತ್ಸವ್ ಬ್ಯಾಗ್. ಸೊ ಆ್ಯಕ್ಚುಲಿ ಪ್ರೋಗ್ರಾಮೇ ಪ್ರಗತಿ ಮಹೋತ್ಸವ್ ಅಂತೇಳಿ. ಸೊ ಅದರಲ್ಲಿ ನಮಗೆ ಕೊಟ್ಟಿರುವಂಥದ್ದು ಫಸ್ಟು ಟೀ ಶರ್ಟ್. ಸೊ ವೈಟ್ ಟೀ ಶರ್ಟು ಆ್ಯಕ್ಚುಲಿ ಚೆನ್ನಾಗಿದೆ. ಫಸ್ಟೇ ಹೇಳಿದರು, ಮೆನ್ಷನ್ ಮಾಡಿದರು ಟೀ ಶರ್ಟ್ ನಾವು ಕೊಡ್ತೀವಿ ಅಂತೇಳಿ. ಸೊ ಸೈಜು ಕೂಡ ಕರೆಕ್ಟಾಗಿದೆ. ಸೈಜೆಲ್ಲ ತೊಗೊಂಡಿದ್ರು ಮೆಷರ್ಮೆಂಟು, ಸೂಪರಾಗಿದೆ. ಸೊ ಐರನ್ ಮಾಡಬೇಕು, ನೋಡೋಣ ಟೈಮ್ ಆದರೆ ಇಲ್ಲ ಐರನ್ ಮಾಡ್ಕೊಳ್ಳೋಣ. ಇನ್ನು ಅದಾದಮೇಲೆ ಸೊ ನಮಗೆ ಕೊಟ್ಟಿರುವಂಥದ್ದು ಅದ್ರ ಜೊತೆಗೆ ಗೋವಾದಲ್ಲಿ ಆ್ಯಕ್ಚುಲಿ ಫೇಮಸ್ ಗೋಡಂಬಿ. ಸೊ ಫ್ರೈಡ್ ಗೋಡಂಬಿ ತುಂಬ ಚೆನ್ನಾಗಿರುತ್ತಂತೆ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಟೈಮ್ ಆದರೆ ತೊಗೋಬೇಕು. ಇನ್ನು ನನ್ನ ಹೆಸ್ರದ್ದು ಪ್ರಗತಿ ಮಹೋತ್ಸವದ್ದು ID ಕಾರ್ಡು. ಸೊ ಗೈಸ್ ಅಂತೂ ಇಂತೂ ರೆಸ್ಟ್ ಮಾಡಿದ್ದಾಯಿತು. ಸೊ ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ಸೊ ವೈಟ್ ಪ್ಯಾಂಟು, ಬ್ಲೂ ಟೀ ಶರ್ಟು, ಅದ್ರ ಜೊತೆಗೆ ವೈಟು ಶೂ. ಇದು ಆ್ಯಕ್ಚುಲಿ ಇವತ್ತಿನ ಕಾನ್ಸೆಪ್ಟು. ಎಲ್ಲರಿಗೂ ಮೆನ್ಷನ್ ಮಾಡಿದರು ಇದೇ ಥರ ರೆಡಿಯಾಗಿ ಬರಬೇಕು ಅಂತೇಳಿ. ಸೊ ಹಾಗಾಗಿ ನಾನು ಕೂಡ ರೆಡಿಯಾಗಿದ್ದೀನಿ. ಸೊ ರೆಡಿ ಆದಮೇಲೆ ಇನ್ನು ನಮ್ಮ ರೂಮ್ಮೇಟ್ ಕೂಡ ರೆಡಿಯಾಗಬೇಕಿತ್ತು. ಸೊ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅಲ್ಲಿವರೆಗೂ ಸ್ವಲ್ಪ ಫಾಲೋಅಪ್ಸ್ ಕಾಲ್ಸ್ ಇತ್ತು, ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಸೊ ಇನ್ನೇನು 1-2 ಫೋಟೋಸ್ಗಳು ವೀಡಿಯೋಸ್ಗಳು ಮಾಡೋಣ ಅಂತೇಳಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಸೊ ಹೊರಗಡೆ ತುಂಬ ಜನ ಎಲ್ಲ ಬರ್ತಾ ಇದ್ದಾರೆ. ಅಂದರೆ ಈಗ ನಮ್ಮ ಟಾಟಾದವರು ಯಾರೆಲ್ಲ ಬಂದಿದ್ದಾರೆ, ಸೊ ಅವರೆಲ್ಲ ರೂಮ್ಗೆ ಹೋಗಿ ರೆಡಿ ಆಗೋದಕ್ಕೆ ಹೋಗ್ತಾಯಿದ್ರು. ಸೊ ತುಂಬ ಜನ ಲೇಟಾಗಿ ಬಂದಿದ್ದಾರೆ. ಸೊ ಈ ID ಕಾರ್ಡ್ ಬಂದು ಎಲ್ಲರಿಗೂ ಟಾಟಾ ಅನ್ನೋದಕ್ಕೆ ಗೊತ್ತಾಗಬೇಕು ಅಂತೇಳಿ